ಜನಿವಾರ ಜಟಾಪಟಿ ನೀಟ್ ಪರೀಕ್ಷೆಯಲ್ಲೂ ಕೂಡ ಜನಿವಾರಕ್ಕೆ ಅವಕಾಶವಿಲ್ಲ. ಕಲಬುರಗಿಯಲ್ಲಿ ಇವತ್ತು ಜನಿವಾರವನ್ನ ತೆಗೆಸಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಯಿತು. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಯ ನೀಟ್ ಪರೀಕ್ಷೆ ಏನಿದೆ, ಇದರಲ್ಲಿ ಕಲಬುರಗಿಯ ಸೇಂಟ್ ಮೇರಿ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಈ ಹಿಂದೆ ಪರೀಕ್ಷೆಗೆ ಎಂಟರ್ ಆಗುವಾಗ ಜನಿವಾರ ತೆಗೆಸಿ ಅವಮಾನ ಮಾಡಲಾಗಿತ್ತು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಅಷ್ಟೇ ಅಲ್ಲ, ಆ ಪರೀಕ್ಷೆ ಬರೆಯೋದಕ್ಕೆ ಬಿಡೋದಿಲ್ಲ ಜನಿವಾರ ಧರಿಸಿದ್ರೆ ಅಂತ ಹೇಳಿದಂಥದ್ದು. ಇದೀಗ ಮತ್ತೆ ಅಂಥದ್ದೇ ಘಟನೆ ಕಲಬುರಗಿಯ ಸೇಂಟ್ ಮೇರಿ ಪರೀಕ್ಷಾ ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಬರಿತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿದೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಜನಿವಾರವನ್ನ ಒತ್ತಾಯಪೂರ್ವಕವಾಗಿ ತೆಗೆಸಲಾಯಿತು. ನೀಟ್ ಪರೀಕ್ಷೆ ಬರೀಬೇಕು ಅಂತಂದ್ರೆ ಜನಿವಾರ ತೆಗೆದು ಬರಬೇಕು ಅಂತ ಮತ್ತೆ ಜನಿವಾರದ ಜಟಾಪಟಿ ಮೇಲೆದ್ದಿದೆ. ಇವತ್ತು ಕೂಡ ಜನಿವಾರ ಧರಿಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವಿಲ್ಲ ಅಂತ ಹೇಳಲಾಯಿತು. ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಈ ಜನಿವಾರವನ್ನು ತೆಗೆದರೆ ಮಾತ್ರ ತಮಗೆ ಪ್ರವೇಶ ನೀಡುವುದಾಗಿ ಹೇಳಿದಕ್ಕೋಸ್ಕರ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ಜನಿವಾರವನ್ನು ಹಾಕಿಕೊಂಡ್ರೆ ನಾವು ಒಳಗಡೆ ಬಿಡಲ್ಲ ಅಂತ ಹೇಳಿ ಒಳಗೆ ಕುಳಿತಂತಹ ಅಭ್ಯರ್ಥಿಯನ್ನ ಹೊರಗಡೆ ಕಳಿಸಿದರು. ಚಿಂಚೋಳಿಯ ಶ್ರೀಪಾದ್ ಪಾಟೀಲ್ ಎಂಬ ವಿದ್ಯಾರ್ಥಿ ನೀಟ್ ಬರೆಯೋದಕ್ಕೆ ಪರೀಕ್ಷಾ ಕೇಂದ್ರವನ್ನ ಪ್ರವೇಶಿಸಿದಾಗ ಆತನನ್ನ ತಪಾಸಣೆ ಮಾಡಲಾಯಿತು. ಅಷ್ಟೇ ಅಲ್ಲ, ಜನಿವಾರ ತೆಗೆದು ಪರೀಕ್ಷಾ ಕೇಂದ್ರದೊಳಗೆ ಹೋಗಬೇಕು ಅಂತ ಸೂಚನೆ ಕೊಡಲಾಯಿತು. ಜನಿವಾರವನ್ನ ತೆಗೆದೇ ಇದ್ರೆ ವಾಪಸ್ ಹೋಗೋದಕ್ಕೆ ಸೂಚನೆ ಕೊಡಲಾಯಿತು. ವಿದ್ಯಾರ್ಥಿ ತನ್ನ ಭವಿಷ್ಯ ಮುಖ್ಯ ಅಂತ ಜನಿವಾರವನ್ನ ಕಳಿಸಿ ಪರೀಕ್ಷೆಗೆ ಹಾಜರಾಗಿದ್ದಾನೆ. ನೀಟ್ ಪರೀಕ್ಷೆ ಬರೆಯೋದಕ್ಕೆ ಹೋದಾಗ ಶ್ರೀಪಾದ್ ಪಾಟೀಲ್ ಅನ್ನುವಂತಹ ವಿದ್ಯಾರ್ಥಿಯ ತಪಾಸಣೆ ನಡೆಸಿ ಜನಿವಾರ ಕಳಿಸಿ ಒಳಗಡೆ ಹೋಗುವಂತೆ ಒತ್ತಾಯಿಸಲಾಯಿತು. ಆತ ತನ್ನ ಭವಿಷ್ಯ ಮುಖ್ಯ ಅಂತ ಜನಿವಾರ ತೆಗೆದೇ ಇದ್ರೆ ಹಾಗೆ ವಾಪಸ್ ಹೋಗುವಂತ ಹೇಳಿದ್ದಾರೆ. ಹಾಗಾಗಿ ಆತ ತನ್ನ ಭವಿಷ್ಯ ಮುಖ್ಯ ಅಂತ ಜನಿವಾರ ತೆಗೆದು ಹಾಕಿ ಹೋಗಿದ್ದಾನೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿರುದ್ಧ ಬ್ರಾಹ್ಮಣರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ಕಲಬುರಗಿ ಜಿಲ್ಲಾ ಬ್ರಾಹ್ಮಣ ಸಮಾಜ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪರೀಕ್ಷಾ ಕೇಂದ್ರದ ಆನಂದ ಹೋಟೆಲ್ ವೃತ್ತದಲ್ಲಿ ರಸ್ತೆ ತಡೆ ನಡೆದು ಪರೀಕ್ಷಾ ಕೇಂದ್ರದ ಬಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಮೇರಿ ಪಿಯು ಕಾಲೇಜ್ ಹತ್ತಿರ ಆಗಮಿಸಬೇಕಾಗಿ ವಿನಂತಿ. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಈ ಕೂಡಲೇ ಸರ್ಕಾರ ಸಸ್ಪೆಂಡ್ ಮಾಡಬೇಕಾಗಿ ನಾವು ಆಗ್ರಹಿಸುತ್ತೇವೆ. ಶ್ರೀಪಾದ್ ಪಾಟೀಲ್ ಎಂಬಂತಹ ಅಭ್ಯರ್ಥಿ ಮೂಲತಃ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯವರು. ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ಸೇಂಟ್ ಮೇರಿ ಪಿಯು ಕಾಲೇಜಿನಲ್ಲಿ ನೀಟ್ ಪ್ರವೇಶ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಒಳಗೆ ಏನಾಯ್ತಂದ್ರ ಜನಿವಾರ ಇತ್ರಿ ಅವ್ನು ಕೊಳ್ಳೋದು. ನಾವು ಹಿಂದೂ ಸಮಾಜದವರು ಜನಿವಾರ ಇರ್ತೀರಿ ನಮ್ಮ ಧರ್ಮದಾಗ. ಏನಾಯ್ತಂದ್ರ ಹುಡುಗ ಹಾಕೋದ್ ಬಂದ್ರಿ ಸರ ಜನಿವಾರ ತೆಗಿಯಲ್ಲತ್ತಾರ ಪಪ್ಪನ ಎಕ್ಸಾಮ್ ಬರೆಯಲ್ಲ ಅಂದ್ರಿ. ಬರೋಣ ಏನಂದನ ನಿಮ್ ವಯಸ್ಸು ಹಾಳಾಯ್ತು ಬೇಟ, ಜನಿವಾರ ತೆಗಿ ಇಲ್ಲಿ ಕೇಳೋರು ನಾ ಒಬ್ಬನಿರಿ ಸರ್, ಯಾರು ಇದ್ದಿಲ್ಲ. ಎದಕ್ ತೆಗಿ ಅಂತ ಹೇಳಿದ್ರಿ ಜನಿವಾರ? ಎಕ್ಸಾಮ್ ಬರೆಯಲ್ಲ ಅಂತ ಬರಿಗೂಡಲ್ಲ ಅಂತ್ರಿ ಸರ್. ತೆಗಿಯಲ್ಲ ಅಂದ್ರೆ ಹೊರಗೆ ಹೋಗ್ರಂದ್ರಿ ಸರ್. ಯಾರು ಹೇಳಿದ್ ನಿಮ್ಗೆ? ನಮ್ಮ ಹುಡುಗ್ರಿ. ನಿಮ್ ಹುಡುಗ ಯಾರು ಹೇಳಿದಲ್ಲಿ? ಅಲ್ಲಿ ಒಳಗೆ ಅವ್ರಿಗೆ ಆ ಹುಡುಗ ಗೊತ್ತ್ರಿ ಸರ್. ನಾ ಗೇಟಿನ ಹೊರಗಿದ್ರಿ ಸರ್, ನಾನು ಪೊಲೀಸರ ಒಳಗ ಹೋಗಿ ಗೊತ್ತಿಲ್ಲ. ಲಾಸ್ಟಿಗೆ ಏನ್ ಮಾಡೋದು ನಿಮ್ ಹುಡುಗ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈ ಹಿಂದೆ ಸೋಮಣ್ಣ ಅವರು ಇದು ಏನು ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು ಜನಿವಾರದ ವಿಚಾರ. ಆದ್ರೆ ಜನಿವಾರಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಆಗಿತ್ತು. ಈಗ ಮತ್ತೆ ಅದೇ ರೀತಿಯ ಒಂದು ವಿವಾದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನೆಲ್ಲ ನಡೆದಿದೆ ಕಲಬುರಗಿಯಲ್ಲಿ? ನೋಡ್ತಾ ಇದ್ದೀವಿ, ಕಲಬುರಗಿಯಲ್ಲೂ ಕೂಡ ಜನಿವಾರದ ಜಟಾಪಟಿ ಮತ್ತೆ ಭುಗಿಲೆದ್ದಿದೆ. ಬ್ರಾಹ್ಮಣರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಿವಾರ ತೆಗೆಸಿ ನೀಟ್ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲಾಗಿದೆ. ಒತ್ತಾಯಪೂರ್ವಕವಾಗಿ ಜನಿವಾರವನ್ನ ತೆಗೆದುಹಾಕಿ ಹೋಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಜನಿವಾರ ಧರಿಸಿದ್ರೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗೋದಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಸೀದಾ ವಾಪಸ್ ಹೋಗುವಂತ ವಿದ್ಯಾರ್ಥಿಗೆ ಹೇಳಲಾಗಿದೆ ಜನಿವಾರ ಧರಿಸಿ ಬರೋದಾದ್ರೆ. ಹಾಗಾಗಿ ತನ್ನ ಭವಿಷ್ಯದ ದೃಷ್ಟಿಯಿಂದ ಪಾಪ ಆ ವಿದ್ಯಾರ್ಥಿ ಆ ಜನಿವಾರವನ್ನ ತೆಗೆದುಹಾಕಿ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದಾನೆ. ಶ್ರೀಪಾದ್ ಪಾಟೀಲ್ ಅನ್ನುವಂತಹ ವಿದ್ಯಾರ್ಥಿ ಕಲಬುರಗಿಯಲ್ಲಿ ನೀಟ್ ಪರೀಕ್ಷೆ ಬರೆಯುವ ವೇಳೆ ಈ ಒಂದು ಜಟಾಪಟಿ ನಡೆದಿರ್ತಕ್ಕಂಥದ್ದು.
ನಂತರ ಇದೀಗ ನೀಟ್ ಎಕ್ಸಾಮ್ ನಲ್ಲೂ ಜನಿವಾರ ತೆಗೆಸಿ ಎಕ್ಸಾಮ್ ಅನ್ನ ಬರೆಸಿರುವಂತಹ ಒಂದು ಪ್ರಕರಣ ಕಲಬುರಗಿಯಲ್ಲಿ ನಡೆದಿರುವಂತದ್ದು. ಕಲಬುರಗಿಯ ಸೆಂಟ್ ಮೇರಿ ಸ್ಕೂಲ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ವಿದ್ಯಾರ್ಥಿ ಶ್ರೀಪಾದ್ ಪಾಟೀಲ್ ಅನ್ನುವಂತ ಯುವಕ ಬೆಳಗ್ಗೆ ನೀಟ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಬಂದಿರ್ತಾನೆ. ಆಗ ಇಲ್ಲಿರುವಂತಹ ಶಾಲಾ ಆಡಳಿತ ಮಂಡಳಿಯವರು ಎಕ್ಸಾಮ್ ಅನ್ನ ಒಳ ಬಿಡೋಕ್ಕಿಂತ ಮುಂಚೆ ಜನಿವಾರವನ್ನ ತೆಗೆಸಿ ಒಳಗಡೆ ವಿದ್ಯಾರ್ಥಿಯನ್ನ ಕಳಿಸಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಆ ಜನಿವಾರ ಅವರ ತಂದೆ ಹತ್ರನೇ ಇರುವಂತದ್ದು. ಅದು ಕೂಡ ಅವರ ತಂದೆ ಇದೀಗ ಏನು ಸುಧೀರ್ ಪಾಟೀಲ್ ಅಂತೇಳಿ ಅವರು ಕೂಡ ಎಕ್ಸಾಮ್ ಹಾಲ್ನ ಹೊರಗಡೆ ನಿಂತಿರುವಂತದ್ದು. ಇದೀಗ ಸಾಕಷ್ಟು ಜನರು ಕೂಡ ಅದೇ ಒಂದು ಎಕ್ಸಾಮ್ ಸೆಂಟರ್ ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನೂ ಕೂಡ ಒಳಗಡೆ ನೀಟ್ ಎಕ್ಸಾಮ್ ನಡೀತಾ ಇರುವಂತದ್ದು. 5 ಗಂಟೆವರೆಗೂ ಕೂಡ ಈ ಒಂದು ಎಕ್ಸಾಮ್ ನಡೀತಾ ಇರುವಂತದ್ದು. ಆದ್ರೆ ಅದರ ಮಧ್ಯದಲ್ಲಿ ಅವರ ತಂದೆಯವರು ಈ ವಿಚಾರ ಅಂದ್ರೆ ಏನು ನೀಟ್ ಎಕ್ಸಾಮ್ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸಿ ತಮ್ಮ ಮಗನನ್ನ ಒಳಗಡೆ ಕಳಿಸಿ ಎಕ್ಸಾಮ್ ಅನ್ನ ಬರೆಸೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಬ್ರಾಹ್ಮಣ ಸಮಾಜದವರು ಸಾಕಷ್ಟು ಜನ ಬಂದಿರುವಂತದ್ದು, ಬೇರೆ ಬೇರೆ ಹಿಂದೂ ಸಮಾಜದವರು ಕೂಡ ಸಾಕಷ್ಟು ಜನ ಬಂದಿರುವಂತದ್ದು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಸೊ ಇದೀಗ ಏನು ಆ ಕಾಲೇಜು ಆಡಳಿತ ಮಂಡಳಿ ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಇಲ್ಲಿ ಅವ್ರ ತಂದೆಯವರು ಇದ್ದಾರೆ. ಸೊ ಅವರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇದು ಅವರ ತಂದೆಯವರು ಈ ಒಂದು ಅವರ ಮಗನ ಏನು ಜನಿವಾರ ಏನಿದೆ ಇದು ಹೊರಗಡೆ ಇಟ್ಟು ಅವರ ಮಗ ಒಳಗಡೆ ಎಕ್ಸಾಮ್ ಬರೆಯೋದಕ್ಕೆ ಹೋಗಿರುವಂತದ್ದು. ಇವರು ಅದನ್ನ ತೆಗೆದುಕೊಂಡು ಎಕ್ಸಾಮ್ ಸೆಂಟರ್ನ ಹೊರಭಾಗದಲ್ಲೇ ನಿಂತಿರುವಂತದ್ದು. ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ. ಸರಿಗ ಎಷ್ಟೊತ್ತಿಗೆ ಏನಾಗಿರುವಂತದ್ದು 1:15 ಆಗಿತ್ತು ಸರ್. ಒಂದು ಗಂಟೆ ಆಗಿತ್ತು. ಏನ್ ಹೇಳಿದ್ರಂತ ಒಳಗಡೆ ಹೋಗುವಾಗ? ಒಳಗೆ ಹೋಗೋ ಏನು ಹೇಳಿಲ್ಲ ಸರ್. ಒಳಗೆ ಏನು ಕೌನ್ಸಿಲಿಂಗ್ ಆಯ್ತದಲ್ಲ ಅವನಿಗೆ ಚೆಕ್ ಮಾಡ್ತಾರೆ ಹುಡುಗ ಸರ್. ಈ ಜನವರಿ ಅದ, ನೀ ಜನವರಿ ತೆಗಿ ಅಂಬಣ ಜನವರಿ ತೆಗೆದು ಕೊಟ್ಟಾರ ಸರ್ ಅವ್ನ ಕೈದಾಗ. ಅವ್ ಜನವರಿ ತೆಗಲ್ಲ ಅಂದನಂತ್ರಿ ಸರ್ ನಮ್ಮ ಹುಡುಗ. ನಮ್ಮ ಧರ್ಮದ ಇದು ಅದ, ನಾವು ಹಿಂದೂ ಧರ್ಮಕ್ಕೆ ಇದು ಆಗ್ಲತ್ತದ, ನಾ ತೆಗಲ್ಲ ಅಂಬಣ ಹಾಕೋತ್ ಜನವರಿ ತೆಗೆದ್ರಿ ನೀನು ಅಲೋಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಜನವರಿ ತೆಗ್ ಕೊಟ್ಟಾರ ಅವ್ ಕೈದಾಗ್ರಿ ಸರ್. ಆ ಹುಡುಗ ಬಂದ್ ನನಗೆ ಆಳ್ಕೋತ್ ಗೇಟಿಗೆ ಬಂದನ್, ಜನವರಿ ತೆಗಿ ಅಲ್ಲತ್ತಾರ, ತೆಗೆದು ಕೊಟ್ಟಾರ ಅಂಬಣ ತೆಗೆದು ನಾವು ಎಕ್ಸಾಮ್ ಬರೆಯಲ್ಲ, ನಾವು ಭವಿಷ್ಯ ಹಾಳ ಐತೆ ಬೇಟ ಜನವರಿ ತೆಗಿ ಅಂತ ಹೌದು ಜನವರಿ ಕೊಟ್ಟನು ಕೈದಾಗ ಕೊಟ್ಟು ಹೋಗ್ಯಾನ್ರಿ ಸರ್. ಹೊರಗಡೆ ಬಂದಾಗ ಏನ್ ಹೇಳಿದ್ರು? ಒಳಗಡೆ ನಿಮ್ಗೆ ಏನ್ ಹೇಳಿದಾರ ಅಂತೇಳಿ ನಿಮ್ ಮಗ ಹೇಳಿದ್ರು ನಿಮ್ಮ? ಜನವರಿ ತೆಗಿ ಇಲ್ಲರ ಎಕ್ಸಾಮ್ ಬರಿಗೊಡಲ್ಲ ಅಂದಾರಂತ. ಹೊರಗಡೆ ಬಂದಾಗ ನಿಮ್ಮ ಹತ್ರ ಏನ್ ಶೇರ್ ಮಾಡು? ನಾ ಎಕ್ಸಾಮ್ ಬರೆಯಲ್ಲ ಅಂತಂದ್ರಿ ಸರ್. ಜನವರಿ ತೆಗಲ್ಲ, ನಾ ಎಕ್ಸಾಮ್ ಬರೆಯಲ್ಲ. ಏನ್ ಆಗ್ಬೇಕಂತೀರಿ ಸರ್? ಈಗ ಲಾಸ್ಟ್ ಟೈಮು ಕೂಡ ಇದೇ ರೀತಿಯಾಗಿ ಮಾಡಿದ್ರು, ಎಕ್ಸಾಮ್ ಸಂದರ್ಭದಲ್ಲಿ ಜನಿವಾರ ತೆಗೆದ್ರು, ಮತ್ತೆ ಅದೇ ರೀತಿ ಮಾಡ್ತಾ ಇದಾರೆ. ಈಗ ಅವ್ರಿಗೆ ಬರ್ತಾರ ಅಧಿಕಾರಿಗಳಿಗೆ, ಏನು ಸರ್ಕಾರ ಆದೇಶದ ನಮಗೇನು ಗೊತ್ತು. ಯಾವ ಊರ್ಲಿಂದ ಬಂದಿರೋದು ನೀವು? ಬೇಡ್ ಬಾಲ್ಕುಂದ, ಬಸವ ಕಲ್ಯಾಣ ತಾಲೂಕ. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಎಕ್ಸಾಮ್ ಬರೀತಾ ಇರುವಂತ ಮಕ್ಕಳಿಗೆ ಒಳಗೆ ಹೋಗುವಾಗ ಈ ರೀತಿಯಾಗಿ ಡಿಸ್ಟರ್ಬೆನ್ಸ್ ಆದ್ರೂ ತೊಂದರೆ ಆಗಲ್ವಾ? ಅವನಿಗೆ ತೊಂದರೆ ಆಯ್ತು ಸರ್. ಅವ್ ಮೂಡ್ ಆಫ್ ಆಗಿದ್ರಿ ಸರ್. ಅವ್ನು ಎಕ್ಸಾಮ್ ಬರೀ ಆಳ್ಕೋತ ಹೋಗ್ಯಾನ, ಏನ್ ಬರ್ದಾನ ಅವನಿಗೆ ಆಗ್ಬೇಕೇನಂತೀರಿ? ಈಗ ಆಗ್ಬೇಕೇನೋ ನ್ಯಾಯ ಸಿಗ್ಬೇಕ್ರಿ ಸರ್ ನಮ್ ಧರ್ಮದಲ್ಲಿ. ಹಿಂಗ ಆಗ್ಬಾರ್ದು, ಪುನಃ ಇದ್ರ ಮ್ಯಾಗ ಏನಾರ ಕ್ರಮ ಕೈಗೊಳ್ಳಬೇಕು ಸರ್ಕಾರ. ಈಗ ಅವರು ಕಾಲೇಜ್ ಆಡಳಿತ ಮಂಡಳಿಯವರು ಏನಾರ ಹೇಳಿದ್ರ ನಿಮ್ಗೆ ಈ ರೀತಿ ಯಾಕಾಗಿದೆ ಅಂತೇಳಿ? ಏನ್ ಹೇಳಿಲ್ಲ ಸರ್. ಯಾರು ಸ್ಕೂಲ್ದವ್ರಿಗೆ ನನಗೆ ಮಾತಾಡಿ ಗೇಟಿನ ಒಳಗೆ ಬಿಟ್ಟಿಲ್ರಿ ಸರ್. ನನಗೆ ಅವು ಪೊಲೀಸ್ ನಂತರ ಒಳಗೆ ಹೋಗ್ಬೇಕಿಲ್ಲ. ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಅವರ ಸಮಾಜದ ಮುಖಂಡರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಏನಾಗಿರೋದು ಸರ್? ಈಗ ಮೊನ್ನೆ ಕೂಡ ಇದ್ರದ್ದು ಈ ಇಶ್ಯೂ ದೊಡ್ಡ ಮಟ್ಟದಲ್ಲಿ ಆಗಿರೋದು, ಮತ್ತೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಶಶಿಲ್ ನಮೋಶಿ ಅವರಿದ್ದಾರೆ, ಮೇಲ್ಮನೆ ಸದಸ್ಯ ಶಶಿಲ್ ನಮೋಶಿ ಅವರು. ನಮಸ್ಕಾರ ಶಶಿಲ್ ನಮೋಶಿ ಅವರೇ. ನಮಸ್ಕಾರ. ಏನ್ ಹೇಳಕ್ ಬಯಸ್ರಿ? ಮತ್ತೆ ಅದೇ ರೀತಿ ಘಟನೆ ಕಲಬುರಗಿನಲ್ಲಿ ನಡೆದಿದೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರ ತೆಗೆದುಹಾಕಿ ಹೋಗೋ ಅನ್ನೋಂಥದ್ದು ಏನ್ ಹೇಳಕ್? ಹೌದು, ನನ್ಗೂ ಇನ್ಫಾರ್ಮೇಶನ್ ಬಂತು. ಸೇಂಟ್ ಮೇರಿ ಸ್ಕೂಲ್ ಅಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಹೋದಾಗ ಒಂದ್ 3-4 ವಿದ್ಯಾರ್ಥಿಗಳಿಗೆ ಈ ರೀತಿ ಜನಿವಾರ ತೆಗೆದಿದೆ ಅಂತ ತಿಳಿದು ಬಂತು. ನಾನು ಇಮಿಡಿಯೇಟ್ಲಿ ಜಿಲ್ಲಾಧಿಕಾರಿಗಳಿಗೆ ಟ್ರೈ ಮಾಡಕ್ ಪ್ರಯತ್ನ ಮಾಡಿದೆ. ಯಾಕೋ ಫೋನ್ ಅವ್ರು ತೆಗಿಲಿಲ್ಲ ಏನು. ಆದ್ರೆ ಐ ಆಮ್ ಟ್ರೈಂಗ್, ಅವರಿಗೂ ತಿಳಿಸ್ತೀನಿ. ಯಾಕಂದ್ರೆ ಶಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಂಟೈರ್ ನೀಟ್ ಎಕ್ಸಾಮ್. ಈ ವಿಷಯದ ಬಗ್ಗೆ ಈಗಾಗಲೇ ಸ್ಪಷ್ಟೀಕರಣ ಕೆಲವು ದಿವಸ ಹಿಂದ್ಗಡೆ ಬೇರೆ ಕಡೆ ಈ ತರ ಆಗಿದ್ದ ಘಟನೆಯನ್ನ ಗಮನದಲ್ಲಿಟ್ಕೊಂಡು ಆಮೇಲೆ ಅನೇಕ ಸಂಘಟನೆಗಳು
ಇನ್ಕ್ಲೂಡಿಂಗ್ VHP ಕೂಡ ಇದ್ರ ಬಗ್ಗೆ ಇದು ಸರಿಯಲ್ಲ ಅಂತದಂತ ಹೇಳಿ ಮೊನ್ನೇನೋ ರೈಲ್ವೆ ಎಕ್ಸಾಮ್ಸ್ ಅದೇನಾಗಿತ್ತು ಅದನ್ನ ಅದು ಆ ತರ ಮಾಡೋದ್ ತಪ್ಪು ಅಂತ ನಂದು ಕ್ಲಿಯರಿಫಿಕೇಶನ್ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಇನ್ಸ್ಪೈಟ್ ಆಫ್ ದಟ್ ಇವ್ರು ಯಾಕೆ ಹಂಗ್ ಮಾಡಿದ್ದಾರೆ, ಅದು ಮಾಡಿದ್ ತಪ್ಪದು ಅಂಡ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅಂಡ್ ಐ ಥಿಂಕ್ ಅವರು ಈ ರೀತಿ ಮಾಡಿದ್ದು ಖಂಡನೀಯ ಅಂಡ್ ದೇ ಹ್ಯಾವ್ ಟು ಬಿ ಟೋಲ್ಡ್ ದಟ್ ಸಚ್ ಥಿಂಗ್ಸ್ ಕೆನಾಟ್ ಕಂಟಿನ್ಯೂ. ರಾಜ್ಯ ಸರ್ಕಾರವೂ ಕೂಡ ಈ ಒಂದು ಇದಕ್ಕೆ ಸ್ವಲ್ಪ ಸೀರಿಯಸ್ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿದ್ದು, ಕೊಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ DC ಅವರು ದೇ ಶುಡ್ ಟೇಕ್ ಕಾಗ್ನಿಸೆನ್ಸ್ ಅಂಡ್ ಬೇರೆ ಕಡೆ ಏನ್ ನಡೆದಿದೆ ಅಂತ ಅವ್ರಿಗೂ ಕೂಡ ಬಹುಶಃ ಗೊತ್ತಾಗಿರ್ಬೋದು. ಗೊತ್ತಿದ್ದ ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗಿದ್ದು, ಕೊಟ್ಟಿದಾರ ಇಲ್ಲೋ ಕೊಟ್ಟಿಲ್ಲ ಅಂದ್ರೆ ತಪ್ಪದು. ಯಾರೇ ಆಗಿರ್ಲಿ ಶುಡ್ ಬಿ ಕಂಡೆಮ್ಡ್. ಈ ರೀತಿ ಜನವರಿ ತೆಗೆದು ತಾಳಿಯನ್ನ ತೆಗೆದು ಅಥವಾ ಲಿಂಗವನ್ನ ಯಾರಡೆ ಕಟ್ಕೊಂತಾರೆ ಅದನ್ನು ತೆಗೆದು ಈ ರೀತಿ ಮಾಡಿದ್ರೆ ದೇ ಆರ್ ಹಿಟ್ಟಿಂಗ್ ದ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಇದು ತಪ್ಪು. ಯಾರು ಶಶಿಲ್ ನಮೋಶಿ ಅವರೇ, ಯಾರು ಈ ತರದ ನಿಯಮಾವಳಿಗಳನ್ನ ಭಾರತದಲ್ಲಿ ಯಾರು ರೂಪಿಸ್ತಾರೆ ಅಂತ ಅದನ್ನೇ ಕೇಳೋಣಂತೆ ನಾನು ಇದನ್ನ ಮಾಡಿದೆ. ಎನಿವೆ ನಾನು ಇಲ್ಲಿಯೇ ಮತ್ತೆ ಯಾವ್ದಕ್ಕಿದು ನಡೀತು ಅಂತಂದು ನಾನು ಆಕ್ಚುಲಿ ಯಾರೋ ಎಕ್ಸ್ಪೈರ್ ಆಗಿದ್ರಲ್ಲಿ ಹೋಗಿದ್ದೆ ಇರ್ಲಿ. ಬಟ್ ಎನಿವೆ ನಾನು ಅದನ್ನ ಪರಿಶೀಲಿಸ್ತೇನೆ. ಆಮೇಲೆ ಐ ಕಂಪ್ಲೇಂಟ್ ದಿಸ್ ಟು ದ ಡಿಪ್ಟಿ ಕಮಿಷನರ್. ಶಶಿಲ್ ನಮೋಶಿ ಅವರೇ, ಈಗ ಇದು ಬಹಳ ದೊಡ್ಡ ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಯಾಕಂತಂದ್ರೆ ಈಗ ಮುಸ್ಲಿಮರಿಗೆ ಹೀಗೆ ಟೋಪಿ ತೆಗೆದು ಹೋಗಿ ಅಂತಂದ್ರೆ ಏನಾಗತ್ತೆ, ಅವ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ ಬಂದು, ಅಲ್ವಾ? ಅದೇ ತರ ಈಗ ಬೇರೆ ಯಾವ್ದೋ ಧರ್ಮದವ್ರಿಗೆ ನೀವು ನಿಮ್ಮ ಧಾರ್ಮಿಕ ಚಿಹ್ನೆಯನ್ನ ತೆಗಿರಿ ಅಂತ ಹೇಳಿದಾಗ ಅದು ಬಹಳ ದೊಡ್ಡ ಅವಮಾನ ಆಗ್ಬಿಡತ್ತೆ, ಅವರ ಭಾವನೆಗೆ ಧಕ್ಕೆ ಆಗ್ಬಿಡತ್ತೆ. ಅದೇ ಹಿಂದೂ ಧರ್ಮದಲ್ಲಿ ಇರೋರಿಗೆ ನೀವು ಜನಿವಾರ ತೆಗಿರಿ ಅಥವಾ ಶಿವದಾರ ತೆಗಿರಿ ಅಥವಾ ಇನ್ನೇನೋ ಒಂದು ತಾಳಿ ತೆಗಿರಿ ಅಂತ ಆರಾಮಾಗಿ ಹೇಳ್ಬಿಡ್ಬೋದು ಯಾರು ಬೇಕಾದ್ರು. ಯಾಕೆ ಹೀಗೆ, ಯಾಕೆ ಇಷ್ಟು ತಾರತಮ್ಯ ಅಂತ? ಇಲ್ಲ, ಇದು ಆಗ್ಬಾರ್ದು. ಇದು ಖಂಡನೀಯ. ಏನು ಯಾವುದೇ ಪರೀಕ್ಷಾದಲ್ಲಿ ಯಾವುದೇ ಜಾತಿಯಲ್ಲಿ ಅವರು ಪಾಪ ಅವ್ರು ಏನೋ ಒಂದು ದೇವ್ರ ಸಮಾನವಾಗಿ ಜನಿವಾರ ಆಗ್ಲಿ ತಾಳಿ ಆಗ್ಲಿ ಅಷ್ಟು ಮಟ್ಟಿಗೆ ನಡ್ಕೊಂತಾರೆ. ಅದಕ್ಕೆ ಲಿಂಗವಾಗ್ಲಿ ಎದಕ್ಕೆ ಇರ್ಲಿ ಇಂಥದ್ದು ದೇ ಆರ್ ಹಿಟ್ಟಿಂಗ್ ದ ಸೆಂಟಿಮೆಂಟ್ಸ್. ಯಾರೇ ಆಗಿರ್ಲಿ ಇದು ಯಾರು ಚಮತ್ಸಬಾರ್ದು. ಇದು ಯಾವ ಅಧಿಕಾರಿಗಳು ಯಾರೇ ಇರ್ಲಿ ಇದನ್ನ ಮಾಡಬಾರ್ದು. ವಿ ಶುಡ್ ಕಂಡೆಮ್ ದಟ್. ಅಂಡ್ ಹೆನ್ಸ್ ಫೋರ್ ನಾನು ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ, ಯು ಗಿವ್ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್. ಈ ತರ ಎಲ್ಲಿ ತಪ್ಪಿನೂ ನಡಿಕೊಡುದು. ಇದು ಸರ್ಕಾರ ಶುಡ್ ಟೇಕ್ ಕಾಗ್ನಿಸೆನ್ಸ್ ಆಫ್ ಸಚ್ ಥಿಂಗ್ಸ್ ಅಂಡ್ ಈ ತರ ನಿಲ್ಸ್ಬೇಕು. ಹಿಂಗ್ ಮಾಡಬಹುದು, ಎಲ್ಲಿ ಆಗ್ಬಾರ್ದು. ರೈಟ್. ಧನ್ಯವಾದಗಳು ಶಶಿಲ್ ನಮೋಶಿ ಅವರೇ, ರಿಪಬ್ಲಿಕನ್ ಕನ್ನಡದೊಂದಿಗೆ ಮಾತಾಡಿ. ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಅಂದ್ರೆ 2 ಬಾರಿ ಗಲಾಟೆ, 2-3 ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿಯಾಗಿ ಒಂದು ಜನಿವಾರವನ್ನ ತೆಗಿಸಿ ಎಕ್ಸಾಮ್ ಅನ್ನ ಬರ್ಸಿರುವಂತದ್ದು. ಅಂದ್ರೆ ಬೀದರ್ ಮತ್ತೆ ಶಿವಮೊಗ್ಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿತ್ತು. ಇದೀಗ ಕಲಬುರಗಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಸೊ ಹಾಗಾಗಿ ಈ ಪದೇ ಈ ರೀತಿಯಾದಂತಹ ಏನು ಜನಿವಾರ ತೆಗಿಸಿ ಎಕ್ಸಾಮ್ ಅನ್ನ ಬರೆಸ್ತಾ ಇದ್ದಾರೆ. ಸೊ ಈ ಒಂದು ಘಟನೆಯನ್ನ ಖಂಡಿಸಿ ಎಲ್ಲರೂ ಕೂಡ ಇದೀಗ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಜನರು ಕೂಡ ಇಲ್ಲೇ ಆ ರಸ್ತೆಯ ಮುಂಭಾಗದಲ್ಲಿ ಇರುವಂತದ್ದು. ಮತ್ತೊಂದು ಬಾರಿ ನಾನು ಅವರನ್ನ ಕೆಲವೊಂದಷ್ಟು ಜನ ಪ್ರತಿಭಟನಾಕಾರರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಬೇಡಿಕೆ ಅಂತ ಸರ್ ಹೇಳ್ರಿ. ಹೊರಗೆ ಬಂದು ಅವನ್ ಮೈ ಮೇಲಿನ ಬಟ್ಟಿ ತೆಗೆದು ಹೊರಗೆ ಹೋಗ್ಬೇಕು. ಅವ್ ಮೈ ಮೇಲಿನ ಬಟ್ಟಿ ಬಿಚ್ಚಿ ಹೊರಗೆ ನಿಂದಿರ್ಬೇಕು. ಅವ ಬಂದು ಇಲ್ಲಿ ನಮ್ಮ ಎದುರು ಬಂದು ನಿಂದಿರ್ಬೇಕು. ಈಗ ಯಾರು ಜನಿವಾರ ಯಾರು ಬಿಚ್ಚ ನಾವಾರಿ ಜನಿವಾರ ಅವರು ಬಂದು ಇಲ್ಲಿ ಬಂದು ಹೆಂಗ್ ಜನಿವಾರ ತೆಗಿಸಾನ ಅದೇ ರೀತಿಯಾಗಿ ತನ್ನ ಬಟ್ಟಿ ತೆಗೆದು ಇಲ್ಲಿಂದ ಮನೆಗೆ ಹೋಗ್ಬೇಕು. ಅಲ್ಲಿ ತನ ನಾವು ಬಿಡಂಗಿಲ್ಲ. ಅವ್ರಿಗೆ ನಾವು ಎಲ್ಲೇ ಆಡ್ಕೊಳ್ಳಿ ಏನೇ ಮಾಡಿ ನಾವು ಅವನಿಗೆ ಬಿಡಲ್ಲ. ಮೊದಲು ಒಂದು ಪ್ರಕರಣ ಆದಾಗ ಬ್ರಾಹ್ಮಣ ಸುಮ್ಮನಿದ್ದ. ಇವತ್ತಿನ ದಿವಸ ಕೆರಳಿದ ಬ್ರಾಹ್ಮಣ ಇದ್ದಾನ. ಇವತ್ತು ಯಾರೇ ಬರ್ಲಿ ನಾವು ಬಿಡಲ್ಲ. ಯಾರ್ ತಕ್ಷಣ ಅವ ನಮಗ್ ಬ್ರಾಹ್ಮಣರಿಗೆ ಒಪ್ಪಿಸ್ಬೇಕು. ಅವ ಬಟ್ಟಿ ಬಿಚ್ಚಬೇಕಿಲ್ಲಿ. ಯಾವ ರೀತಿ ನಮ್ ಜನಿವಾರ ತೆಗೆದಾನ ಬಟ್ಟಿ ಬಿಚ್ಚಬೇಕು, ಅಲ್ಲಿವರೆಗೂ ನಾವು ಬಿಡಲ್ಲ. ಈಗ ಕೆರಳಿದ ಬ್ರಾಹ್ಮಣನ ಮುಖ ನೋಡಿತೀರಿ ಸುಮ್ಮನಿದ್ದು. ಮೊದಲು ಸೌಮ್ಯ ಸ್ವಭಾವದಿಂದ ನಾವು ಹೋರಾಟ ಮಾಡಿದ್ವಿ. ಅದಕ್ಕೂ ಈ ಸರ್ಕಾರ ಭಕ್ತಿಲ್ಲ ಅಂದ್ಮೇಲೆ ಕೆರಳಿದ ಬ್ರಾಹ್ಮಣನ ಮುಖ ನೋಡಿತೀರಿ. ಇವತ್ತಿನ ದಿವಸ ಅವನು ಬಟ್ಟಿ ಬಿಚ್ಚೇ ತೀರ್ತೀವಿ ನಾವು. ಸರ್, ಆಲ್ರೆಡಿ ರಾಜ್ಯ ಸಚಿವರಾದಂತಹ ರೈಲ್ವೆ ಸೋಮಣ್ಣ ಅವರು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ತರ ಜನಿವಾರ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಹೇಳಿದ್ರು ಅವ್ರು ಯಾವ ಆಧಾರ ಮೇಲೆ ತೆಗೆದ್ರು ಅವರು ಅದು ನಮಗೆ ಬೇಕು. ಉದ್ದೇಶಪೂರ್ವಕ ಮಾಡಿದ್ಯದಲ್ಲ. ಆಲ್ರೆಡಿ ಮೊದಲೇ ಒಂದು ಇತ್ಯರ್ಥ ಆಗಿತ್ತು. ಸೊ ಇದು ಇತ್ಯರ್ಥ ಆಗಿದ್ದು ಮತ್ತೆ ಪೂರ ಇದನ್ನೇ ಮಾಡ್ತಾರೆ ಅಂತಂದ್ರೆ ಇದು ನಮಗೆ ಬಹಳ ಅನ್ಯಾಯ ಆಗ್ಲಿಕ್ಕೆ. ಇದಕ್ಕೆ ನಾವು ಪ್ರತಿ ಉತ್ತರ ಕೊಡ್ತೀವಿ ನಾವು ಎಲ್ಲರೂ. ಧಿಕ್ಕಾರ ಇಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಆಗಬೇಕು, ಜೊತೆಗೆ ಯಾರು ಜನಿವಾರ ತೆಗೆಸಿದ್ದಾರೆ ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನುವಂತ ಆಗ್ರಹವನ್ನ
ತೀರ್ಮಾನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಓಂ ಪ್ರಕಾಶ್. ನೋಡ್ತಾ ಇದ್ದೀವಿ ನಾವು ಎಷ್ಟು ಜೋರಾಗಿ ಬ್ರಾಹ್ಮಣರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಪ್ರತಿ ಕಮ್ಯುನಿಟಿಗೂ, ಪ್ರತಿ ಸಮುದಾಯಕ್ಕೂ ಅವರದ್ದೇ ಆದ ಭಾವನೆಗಳಿರ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತನದ್ದೇ ಆದ ಧಾರ್ಮಿಕ ಭಾವನೆಗಳಿರ್ತವೆ. ಅದನ್ನ ಗೌರವಿಸಲೇಬೇಕಾಗತ್ತೆ. ಅಂಥದ್ದೊಂದು ಹಕ್ಕನ್ನ ಪ್ರತಿಯೊಬ್ಬನಿಗೂ ತನ್ನದೇ ಆದ ಧಾರ್ಮಿಕ ಶ್ರದ್ಧೆಯ ಒಂದು ಹಕ್ಕನ್ನ ನಮ್ಮ ಸಂವಿಧಾನವೇ ಕೊಡಮಾಡಿದೆ. ಹೇಗೆ ಪ್ರತಿಯೊಬ್ಬರಿಗೂ ಮೀಸಲಾತಿಯನ್ನ ಕೊಡುತ್ತೋ ಅದೇ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ತನ್ನ ಶ್ರದ್ಧೆಯನ್ನ ಹೊಂದುವಂತ ಹಕ್ಕನ್ನ ಕೊಟ್ಟಿದೆ. ಹಾಗಾಗಿ ತನ್ನ ಹಕ್ಕು, ಪ್ರತಿಯೊಬ್ಬನಿಗೂ ಕೂಡ ತನ್ನ ಧಾರ್ಮಿಕ ಶ್ರದ್ಧೆ ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇದ್ದಾಗ ಅದು ಆತನ ಹಕ್ಕಾಗುತ್ತೆ. ಯಾಕೆ ಜನಿವಾರ ತೆಗೆಸಬೇಕು ಅನ್ನೋದು ಆ ಬ್ರಾಹ್ಮಣರ ಆಕ್ರೋಶ. ಸ್ವಲ್ಪ ಆ ಕಡೆ ನೋಡ್ರಿ ದ್ವಿತೀಯ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಲಬುರಗಿಯ ಸೇಂಟ್ ಮೇರೀಸ್ ಪರೀಕ್ಷಾ ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆದೇ ಇದ್ರೆ ಮನೆಗೆ ಹೋಗಿ ವಾಪಸ್ ಅಂತ ವಿದ್ಯಾರ್ಥಿಗೆ ಆವಾಜ್ ಹಾಕಿದ್ದಾರೆ. ಒತ್ತಾಯಪೂರ್ವಕವಾಗಿ ಜನಿವಾರ ತೆಗೆಸಿ ಆತನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲಾಗಿದೆ. ಇದು ಬ್ರಾಹ್ಮಣ ಸಮುದಾಯವನ್ನ ಕೆರಳಿಸಿದೆ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಬ್ರಾಹ್ಮಣರು ನೆರೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದುವರೆಗೆ ನಾವು ಸೌಮ್ಯವಾಗಿ ಪ್ರತಿಭಟನೆಯನ್ನ ಮಾಡಿದ್ವಿ. ಕಳೆದ ಸಾರಿನೂ ಇಂತಹ ಘಟನೆ ನಡೆದಿತ್ತು. ಇದೀಗ ಕೆರಳಿದ ಬ್ರಾಹ್ಮಣರು ಆಕ್ರೋಶ ಭರಿತರಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.